ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ಮೊದಲನೆಯ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಸಹಜ ಮಾರ್ಗ ಪದ್ಧತಿಯಲ್ಲಿ ಮಾರ್ಗದರ್ಶಿಯು ತನ್ನ ಶಕ್ತಿಯಿಂದ ಅಭ್ಯಾಸಿಯ ಕೆಳಮುಖದ ಪ್ರವೃತ್ತಿಗಳನ್ನು ದುರ್ಬಲಗೊಳಿಸುವನು. ಇದರಿಂದ ಅವು ತಾವಾಗಿಯೇ ಭಗವದಭಿಮುಖವಾಗುವವು. ಮನಸ್ಸಿನ ಈ ಸ್ಥಿತಿಯು ಚೈತನ್ಯದ ಉನ್ನತ ಸ್ತರಕ್ಕೆ ಸಂಬಂಧಪಟ್ಟಿದೆ. ಮೊದಲಿನದು ನಿಮ್ನ ಸ್ತರಕ್ಕೆ. ಇದೇ ತತ್ವವೇ ಆಧ್ಯಾತ್ಮಿಕ ತರಬೇತಿಯ ತಳಹದಿಯಾಗಿದೆ. ತತ್ವಜ್ಞಾನಿಗಳು ಇದನ್ನು ಕುರಿತು ವಿಚಾರ ಮಾಡಲಿ. ತೀರಾ ಸಂಕ್ಷೇಪವಾಗಿ ಇದನ್ನು ವಿವರಿಸಿದ್ದೇನೆ. ಈ ಸಂದರ್ಭದಲ್ಲಿ ಒಬ್ಬ ಶ್ರೇಷ್ಠ ಸಂತರ ಈ ಮಾತುಗಳನ್ನು ಹೇಳುವುದು ತೀರಾ ಉಚಿತವೆನಿಸುವುದು. ಭಗವಂತನು ಭಕ್ತನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರದ ಬಾಗಿಲನ್ನು ಮುಚ್ಚಿರುವನು. ಈ ಬಾಗಿಲು ಏನೆಂಬುದನ್ನು ವಿಚಾರ ಮಾಡಿದಾಗ ಈ ತೆರೆ ಜ್ಞಾನಕ್ಕೆ ಸಂಬಂಧಪಟ್ಟದೆಂದು ತಿಳಿದು ಬರುವುದು. ಒಬ್ಬ ಕವಿಯಾದರೂ ಚೀನದ ತತ್ವಜ್ಞಾನಿ ಸಹಬಾನನಂತೆ ವಾಕ್ಪಟುತ್ವವನ್ನು ಯಾರಾದರೂ ಪಡೆಯಬಹುದು. ಆದರೆ ಸುಭಾನನ ಭಗವಂತನ ಪೂರ್ಣ ಜ್ಞಾನವನ್ನು ಯಾರೂ ಪಡೆಯಲಾರರು ಎಂದು ಹೇಳಿದ್ದಾನೆ. ಈಗ ಈ ತೆರೆಯನ್ನು ಕುರಿತು ಕೇಳಿ. ಭಗವಂತನ ಮೂಲ ರಹಸ್ಯವನ್ನು ತಿಳಿಯಲು ಅಡ್ಡ ಬರುವ ತೆರೆ ಯಾವುದು? ನಾವು ಭಗವಂತನನ್ನು ಕುರಿತು ವಿಚಾರ ಮಾಡಿದಾಗ ನಮ್ಮ ತಿಳುವಳಿಕೆಯು ತನ್ನ ಸುತ್ತಲೂ ಒಂದು ವೃತ್ತವನ್ನು ನಿರ್ಮಿಸಿಕೊಳ್ಳುವುದು. ನಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ದೊರೆಯದಿರಲು ಇದೇ ಗ್ರಂಥಿಯೇ ಕಾರಣ. ಈ ಪರಿಮಿತಿಯನ್ನು ನಾವು ದಾಟಿ ಹೋಗಲು ಸಾಧ್ಯವಾದರೆ ಅತ್ಯಂತ ಸೂಕ್ಷ್ಮ ಸಂಗತಿಗಳು ಸಹ ನಮಗೆ ತಿಳಿಯಬಹುದು. ಈ ವೃತ್ತವು ಇದರ ನಂತರ ಬರುವ ವೃತ್ತದ ಪ್ರತಿಚ್ಛಾಯೆ. ಅದರಲ್ಲಿ ನಾವು ಪ್ರವೇಶ ಮಾಡಿದಾಗ ಕೇಂದ್ರದ ರಹಸ್ಯವು ಗೋಚರವಾಗುವುದು. ನಾವು ನಮ್ಮ ಅಸ್ತಿತ್ವದ ಕಣಗಳನ್ನು ಛಿನ್ನ ಭಿನ್ನ ಮಾಡಿಕೊಂಡಾಗಲೇ ಈ ಬಂಧಗಳು ಕತ್ತರಿಸಿ ಹೋಗಬಲ್ಲವು. ಆದರೆ ಈ ಸಾಮರ್ಥ್ಯ ಎಲ್ಲರಿಗೂ ಬರುವುದಿಲ್ಲ, ಏಕೆಂದರೆ ಇದಕ್ಕೆ ಅಗತ್ಯವಾದ ನಿಯಮಗಳ ಪಾಲನೆ ಎಲ್ಲರಿಂದಲೂ ಸಾಧ್ಯವಿಲ್ಲ. ತನ್ನ ಇಚ್ಛಾಶಕ್ತಿಯಿಂದ ಈ ಕಣಗಳನ್ನು ಛಿನ್ನ ಭಿನ್ನ ಮಾಡಬಲ್ಲ ಯಾವನಾದರೂ ಉದಿಸಿ ಬಂದರೆ ಮಾತ್ರ ಈ ವೃತ್ತವು ದೃಷ್ಟಿಯಿಂದ ಸರಿದು ಹೋಗುವುದು. ಏಕೆಂದರೆ ಛಿನ್ನ ಭಿನ್ನ ಸ್ಥಿತಿಯಲ್ಲಿ ಆತನ ದೃಷ್ಟಿಯು ಅದರೊಂದಿಗೆ ಬೆರೆತು ಹೋಗುವುದು. ಆದರೆ ಇದರ ಜ್ಞಾನವಾಗಬೇಕಾದರೆ ಮೊದಲಿದ್ದ ಹಾಗೆಯೇ ಕಣಗಳನ್ನು ಮತ್ತೆ ಹೊಂದಿಸಿ ಶರೀರವನ್ನು ಸುವ್ಯವಸ್ಥಿತಗೊಳಿಸಲು ಬಲ್ಲವನಾಗಿರಬೇಕು. ಜನಸಾಮಾನ್ಯರ ದೃಷ್ಟಿಯಲ್ಲಿ ಇಂಥ ಮನುಷ್ಯನು ಹುಟ್ಟಿರಲಿಕ್ಕಿಲ್ಲ. ನನ್ನ ಅನುಭವದ ಮೇರೆಗೆ ಹೇಳುವುದಾದರೆ ಇಂಥ ಹಲವಾರು ಮಹಾಪುರುಷರು ಆಗಿ ಹೋಗಿದ್ದಾರೆ. ಕಣಗಳನ್ನು ಬೇರ್ಪಡಿಸಿದಾಗಿನ ಸ್ಥಿತಿಯು ಸೃಷ್ಟಿಯ ಆರಂಭದಲ್ಲಿದ್ದ ಗುಪ್ತ ಚಲನದಂತಿರುವುದು. ಅದರಲ್ಲಿ ಆತನ ಇಚ್ಛಾಶಕ್ತಿ ಅಡಗಿರುವುದು. ಮಹಾಪ್ರಳಯದ ಅನಂತರವೂ ಇದೇ ಸ್ಥಿತಿ ಕಾಣಿಸಿಕೊಳ್ಳುವುದು. ಈ ಪ್ರಕಾರ ಸೃಷ್ಟಿಗೆ ಕಾರಣವಾದ ಪ್ರಸುಪ್ತ ಇಚ್ಛಾಶಕ್ತಿಯೇ ಚಿನ್ನ ವಿಚ್ಛಿನ್ನವಾದ ಕಣಗಳನ್ನು ಪುನರ್ವ್ಯವಸ್ಥೆಗೊಳಿಸಲು ಕಾರಣವಾಗುವುದು. ಆಗ ಯಾವ ಬಂಧನವೂ ಉಳಿಯುವುದಿಲ್ಲ. ಬಾಬೂಜಿ ಮಹಾರಾಜರು ಇಲ್ಲಿ ನಮಗೇನು ಹೇಳ್ತಾ ಇದ್ದಾರೆ? ಸಹಜ ಮಾರ್ಗ ಪದ್ಧತಿ ಒಳಗೆ ಮಾರ್ಗದರ್ಶಿ ತನ್ನ ಶಕ್ತಿಯಿಂದ ಅಭ್ಯಾಸಿಯ ಕೆಳಮುಖದ ಪ್ರವೃತ್ತಿಗಳನ್ನು ದುರ್ಬಲಗೊಳಿಸ್ತಾನೆ. ಅಂದರೆ ಕೆಳಮುಖದ ಪ್ರವೃತ್ತಿಗಳು ಅಂದರೆ ಯಾವುದು ಭಗವಂತನ ಎಡೆಗೆ ಕರೆದೊಯ್ಯುವುದಿಲ್ಲವೋ ಅಂಥ ಪ್ರವೃತ್ತಿಗಳು. ಅದು ಪ್ರಾಪಂಚಿಕ, ಸಾಂಸಾರಿಕ ಮುಂತಾದವು. ಇದರಿಂದ ಏನಂದರೆ ಆ ವ್ಯಕ್ತಿ ತಾನಾಗಿಯೇ ಅಥವಾ ಆತನಲ್ಲಿರುವಂತಹ ಪ್ರವೃತ್ತಿಗಳು ತಾವಾಗಿಯೇ ಭಗವಂತನಿಗೆ ಅಭಿಮುಖವಾಗ್ತವೆ. ಯಾವಾಗ ಕೆಳಗಿನ ಪ್ರವೃತ್ತಿಗಳನ್ನು ದುರ್ಬಲಗೊಳಿಸಿದಾಗ ಅವು ಏನಾಗತ್ತೆ? ಭಗವಂತನ ಅಭಿಮುಖವಾಗತ್ತೆ. ಮನಸ್ಸಿನ ಈ ಸ್ಥಿತಿ ಏನಿದೆಯಲ್ಲ, ಇದು ಚೈತನ್ಯದ ಉನ್ನತ ಸ್ತರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮೊದಲನೇದು ನಿಮ್ನ ಸ್ತರಕ್ಕೆ. ಇದೇ ತತ್ವ ಏನಿದೆಯಲ್ಲ ಆಧ್ಯಾತ್ಮಿಕ ತರಬೇತಿಯ ತಳಹದಿ ಆಗಿದೆ ಅಂತ. ಮೊದಲನೇದು ಕೆಳಗಿನ ಸ್ತರಕ್ಕಿದ್ರೆ ಇನ್ನೊಂದು ಉನ್ನತ ಸ್ತರಕ್ಕೆ ಸಂಬಂಧಪಟ್ಟಿರೋದು. ಯಾವುದು? ಭಗವಂತನ ಅಭಿಮುಖವಾಗಿ ತಿರುಗಿಸಿರುವಂಥದ್ದು. ಅದು ಉನ್ನತ ಸ್ತರಕ್ಕೆ ಸಂಬಂಧಪಟ್ಟಿರುವಂತಹ ಚೈತನ್ಯದ ಸ್ಥಿತಿಯಾಗಿದೆ.
ಇದು ಈ ತತ್ವ ಏನಿದೆಯಲ್ಲ, ಇದು ಆಧ್ಯಾತ್ಮಿಕ ತರಬೇತಿಯ ಒಂದು ತಳಹದಿ, ಅಂದರೆ ಬುನಾದಿ ಆಗಿದೆ. ಅಂದರೆ ಕೆಳಗಿನ ಪ್ರವೃತ್ತಿಗಳನ್ನು ದುರ್ಬಲಗೊಳಿಸುವುದು, ಅದು ತಾವಾಗಿಯೇ ಭಗವಂತನ ಕಡೆಗೆ ತಿರುಗ್ತದೆ. ಇದನ್ನು ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಇದನ್ನು ತೀರಾ ಸಂಕ್ಷೇಪವಾಗಿ ನಾನು ವಿವರಿಸೀನಿ. ತತ್ವಜ್ಞಾನಿಗಳನ್ನು ಇದನ್ನು ಕುರಿತು ಚೆನ್ನಾಗಿ ವಿಚಾರ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ಉದಾಹರಣೆ ಹೇಳೋದು, ಎಲ್ಲ ಬಾಗಿಲುಗಳು ಮುಚ್ಚಿಕೊಂಡ್ರೆ ಭಗವಂತನ ಬಾಗಿಲು ತೆರೀತದೆ ಅಂಥೇಳಿ. ಹಾಗೆ ಈ ಕೆಳಗಿನ ಪ್ರವೃತ್ತಿಗಳೆಲ್ಲ ದುರ್ಬಲಗೊಳಿಸಿದಾಗ ಏನಾಗುತ್ತೆ, ಅವಷ್ಟಕ್ಕವೇ ಭಗವಂತನೆಡೆಗೆ ತಿರುಗ್ತದೆ, ಭಗವಂತನ ಅಭಿಮುಖ ಆಗತ್ತೆ ಅಂಥೇಳಿ. ಅದಕ್ಕೆ ಈ ಸಂದರ್ಭದೊಳಗೆ ಒಬ್ಬ ಶ್ರೇಷ್ಠ ಸಂತರ ಮಾತುಗಳನ್ನು ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಏನಂದರೆ, ಭಗವಂತನು ಭಕ್ತನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರದ ಬಾಗಿಲನ್ನು ಮುಚ್ಚಿರುವನು ಅಂಥೇಳಿ. ಯಾಕೆ, ಏನು, ಇದು ಯಾವ ಥರ ಮಾಡಬೇಕು, ಆಗೋದ್ರಿಂದ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಪ್ರತಿ ಒಂದು ಉತ್ತರದ ಬಾಗಿಲನ್ನು ಮುಚ್ಚಿದ್ದಾನೆ. ಈ ಬಾಗಿಲು ಅನ್ನೋದು ಏನಿದೆ ಅಂತಂದು ವಿಚಾರ ಮಾಡಿ ನೋಡಿದಾಗ, ಇದು ಈ ತೆರೆ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯಾಕೆಂದರೆ ಭಗವಂತನವರೆಗೂ ಯಾವ ಜ್ಞಾನ ಅನ್ನೋದು ತಲುಪಲ್ಲ. ಜ್ಞಾನಕ್ಕೂ ಒಂದು ಸೀಮಿತ ಇದೆ. ಆ ಜ್ಞಾನದ ಪರಿಧಿ ಅಥವಾ ವಲಯವನ್ನು ದಾಟಿ ಮುಂದಕ್ಕೆ ಹೋಗಬೇಕು. ಅದನ್ನು ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ಕವಿ ಏನು ಹೇಳ್ತಾ ಇದ್ದಾನೆ, ಚೀನಾದ ಕವಿ ಸಹಬಾನ ಅನ್ನುವಂತಹ ಚೀನಾದ ಸುಪ್ರಸಿದ್ಧ ತತ್ವಜ್ಞಾನಿ. ಆತನ ಥರ ವಾಕ್ಪಟುತ್ವವನ್ನು ಯಾರಾದರೂ ಪಡೆಯಬಹುದು, ಆದರೆ ಸುಭಾನನ ಅಂದರೆ ಭಗವಂತನ ಪೂರ್ಣ ಜ್ಞಾನವನ್ನು ಯಾರೂ ಪಡೆಯಲಾರರು ಅಂತ ಹೇಳ್ತಾ ಇದ್ದಾರೆ. ಈಗ ಈ ಒಂದು ವಿಷಯದ ಬಗ್ಗೆ, ಅಂದರೆ ಯಾವುದು ಅದು ನಮಗೆ ಭಗವಂತನನ್ನು ತಲುಪದೇ ಮಾಡುವಂತಹ ತೆರೆ ಅಂತನ್ನೋ ವಿಷಯದ ಬಗ್ಗೆ ಕೇಳಿ ಅಂತ ಹೇಳ್ತಾ ಇದ್ದಾರೆ ಬಾಪೂಜಿಯವರು. ಈ ತೆರೆ ಭಗವಂತನ ಒಂದು ಮೂಲ ರಹಸ್ಯವನ್ನು ತಿಳಿಲಿಕ್ಕೆ ಅಡ್ಡ ಬರ್ತದಲ್ಲ, ಅದು ಯಾವುದು ಅಂದರೆ, ನಾವು ಭಗವಂತನ ಕುರಿತು ವಿಚಾರ ಮಾಡಿದಾಗ ಏನಾಗತ್ತೆ, ನಮ್ಮ ತಿಳುವಳಿಕೆ ತನ್ನ ಸುತ್ತಲೂ ಒಂದು ವೃತ್ತವನ್ನು ನಿರ್ಮಿಸ್ಕೊಂಡು ಬಿಡ್ತದೆ. ಯಾಕಂದರೆ ಭಗವಂತ ಅಂಥೇಳಿ ವಿಚಾರ ಮಾಡಿದಾಗ ಅಲ್ಲಿ ನಿಲ್ಕೋದೇ ಇಲ್ಲ. ನಿಲ್ಕಲ್ಲ ಅಂತಂದರೆ ಏನು, ಅಲ್ಲಿ ಒಂದು ಸುತ್ತಲೂ ಒಂದು ವೃತ್ತ ಅನ್ನೋದು ನಿರ್ಮಾಣ ಆಗಿಬಿಟ್ಟಿದೆ. ನಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ದೊರೆಯದೇ ಇರಲಿಕ್ಕೆ ಕಾರಣ ಏನು ಅಂದರೆ, ಇದೇ ಒಂದು ಗ್ರಂಥಿ. ಈ ಗ್ರಂಥಿನೇ ಕಾರಣ. ಈ ಪರಿಮಿತಿಯನ್ನು ನಾವು ದಾಟಿ ಹೋಗಲು ಸಾಧ್ಯ ಆದರೆ ಅತ್ಯಂತ ಸೂಕ್ಷ್ಮ ಸಂಗತಿಗಳು ಸಹ ನಮಗೆ ತಿಳಿಯುತ್ತದೆ. ಈ ವೃತ್ತ ಇದರ ನಂತರ ಬರುವಂತಹ ವೃತ್ತದ ಪ್ರತಿಚ್ಛಾಯೆ ಆಗಿದೆ ಅಂತ ಹೇಳ್ತಾರೆ. ಅದರೊಳಗೆ ನಾವು ಪ್ರವೇಶ ಮಾಡಿದಾಗ ಕೇಂದ್ರದ ರಹಸ್ಯ ಗೋಚರವಾಗ್ತಾ ಹೋಗುತ್ತೆ. ನಾವು ನಮ್ಮ ಅಸ್ತಿತ್ವದ ಕಣಗಳನ್ನು ಚಿನ್ನ ಭಿನ್ನ ಮಾಡಿಕೊಂಡಾಗಲೇ ಈ ಬಂಧಗಳು ಕತ್ತರಿಸಿ ಹೋಗಬಲ್ಲವು. ಆದರೆ ಈ ಸಾಮರ್ಥ್ಯ ಎಲ್ಲರಿಗೂ ಬರೋದಿಲ್ಲ. ಏಕೆಂದರೆ ಇದಕ್ಕೆ ಅಗತ್ಯವಾಗಿರುವಂತಹ ನಿಯಮಗಳ ಪಾಲನೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ತನ್ನ ಒಂದು ಇಚ್ಛಾಶಕ್ತಿಯಿಂದ ಈ ಕಣಗಳನ್ನು ಚಿನ್ನ ಭಿನ್ನ ಮಾಡಬಲ್ಲ ಯಾರಾದರೂ ಉದಿಸಿ ಬಂದರೆ ಮಾತ್ರ ಈ ವೃತ್ತವು ದೃಷ್ಟಿಯಿಂದ ಸರಿದು ಹೋಗ್ತದೆ. ಇಲ್ಲಾಂದರೆ ಅಲ್ಲಿವರೆಗೂ ಹಾಗೇ ಇರ್ತದೆ. ಅಲ್ಲಿವರೆಗೂ ನಮಗೆ ಭಗವಂತ ಏನು ಅನ್ನುವಂಥ ಒಂದು ಅರಿವು ಆಗುವುದಿಲ್ಲ. ಯಾಕೆ ಅಂದರೆ ಚಿನ್ನ ಭಿನ್ನ ಸ್ಥಿತಿಯಲ್ಲಿ ಆತನ ದೃಷ್ಟಿಯು ಅದರೊಂದಿಗೆ ಬೆರೆತು ಹೋಗ್ತದೆ. ಆದರೆ ಇದರ ಜ್ಞಾನ ಆಗಬೇಕಾದ್ರೆ ಮೊದಲಿದ್ದ ಹಾಗೇನೆ ಕಣಗಳನ್ನು ಮತ್ತೆ ಹೊಂದಿಸಿ ಶರೀರವನ್ನು ಸುವ್ಯವಸ್ಥಿತಗೊಳಿಸಲು ತಿಳಿದಿರಬೇಕು, ಬಲ್ಲವನಾಗಿರಬೇಕು. ಜನಸಾಮಾನ್ಯರ ದೃಷ್ಟಿಯಲ್ಲಿ ಇಂತಹ ಮನುಷ್ಯನು ಹುಟ್ಟಿರ್ಲಿಕ್ಕಿಲ್ಲ ಅಂತ ಅನ್ಬೋದು ಎಲ್ಲರೂ. ಆದರೆ ಬಾಬೂಜಿ ಮಹಾರಾಜ ಏನು ಹೇಳ್ತಾರೆ, ನನ್ನ ಅನುಭವದ ಮೇರೆಗೆ ಹೇಳುವುದಾದರೆ ಇಂಥ ಹಲವಾರು ಮಹಾಪುರುಷರು ಆಗಿ ಹೋಗಿದ್ದಾರೆ. ಕಣಗಳನ್ನು ಬೇರ್ಪಡಿಸಿದಾಗಿನ ಸ್ಥಿತಿಯು ಸೃಷ್ಟಿಯ ಆರಂಭದಲ್ಲಿದ್ದ ಗುಪ್ತ ಚಲನದಂತಿರುವುದು. ಅದರಲ್ಲಿ ಆತನ ಇಚ್ಛಾಶಕ್ತಿ ಅಡಗಿರುವುದು. ಮಹಾಪ್ರಳಯದ ಅನಂತರವೂ ಇದೇ ಸ್ಥಿತಿ ಕಾಣಿಸಿಕೊಳ್ಳುವುದು. ಈ ಪ್ರಕಾರ ಸೃಷ್ಟಿಗೆ ಕಾರಣವಾದ
ಪ್ರಸುಪ್ತ ಇಚ್ಛಾಶಕ್ತಿ ಏನಿದೆಯಲ್ಲ, ಚಿನ್ನ ವಿಚ್ಛಿನ್ನವಾದ ಕಣಗಳನ್ನು ಪುನರ್ವ್ಯವಸ್ಥೆಗೊಳಿಸಲಿಕ್ಕೆ ಕಾರಣ ಆಗುತ್ತೆ. ಅಂದರೆ ಯಾವುದು ಸೃಷ್ಟಿಗೆ ಕಾರಣ ಆಯಿತೋ ಆ ಪ್ರಸುಪ್ತವಾದಂತಹ ಇಚ್ಛಾಶಕ್ತಿ ಅದು ಮತ್ತೆ ಚಿನ್ನ ವಿಚ್ಛಿನ್ನವಾದಂತಹ ಕಣಗಳನ್ನು ಪುನರ್ವ್ಯವಸ್ಥೆಗೊಳಿಸಲಿಕ್ಕೆ ಕಾರಣ ಆಗತ್ತೆ. ಆಗ ಯಾವ ಬಂಧನನೂ ಉಳಿಯೋದಿಲ್ಲ ಅಂತ ಹೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಇದಕ್ಕೆ ನನ್ನದೇ ಆದಂತಹ ಒಂದು ಅನುಭವವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಧನೆ ಬಾಬೂಜಿ ಮಹಾರಾಜರ ಒಂದು ಸಹಜ ಮಾರ್ಗ ಪದ್ಧತಿಯ ಮಾರ್ಗದಲ್ಲಿ ಮಾಡ್ತಾ ಹೋದಂಗೆಲ್ಲ ಅಭ್ಯಾಸಿಗಳು ಎಷ್ಟೋ ರೀತಿಯಾದಂತಹ ಅನುಭವಗಳನ್ನು ಹೊಂದುತ್ತಾ ಹೋಗ್ತಾರೆ. ಹಾಗೆ ಕೆಲವು ವರ್ಷಗಳ ಅಭ್ಯಾಸದ ನಂತರ ಧಾರವಾಡದಲ್ಲಿ ಬಾಬೂಜಿ ಮಹಾರಾಜರ ಬರ್ತ್ ಸೆಂಟಿನರಿ ಸೆಲೆಬ್ರೇಷನ್, ಅಂದರೆ ಬಾಬೂಜಿ ಮಹಾರಾಜರ ಜನ್ಮದಿನದ ಶತಮಾನೋತ್ಸವವನ್ನು ಆಚರಿಸಲಾಯಿತು. ಆವಾಗ ನನ್ನನ್ನು ಕರೆದು ಮಾತಾಡಿ ಅಂತ ಹೇಳಿದರು. ಆಗ ನನಗೆ ಏನು ಮಾತಾಡಬೇಕು ಅನ್ನೋದು ಅಷ್ಟು ಸ್ಪಷ್ಟವಾಗಿರಲಿಲ್ಲ. ಕಾರಣ ನಾನು ಏನು ಮಾಡಿದೆ, ಬಾಬೂಜಿ ಮಹಾರಾಜರ ಈ ಪುಸ್ತಕದಲ್ಲಿರುವಂಥ ಇದೇ ಒಂದು ಪ್ಯಾರಾಗ್ರಾಫನ್ನು ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ಹೋಗಿ ಕೂತ್ಕೊಂಡು ಓದಿದೆ ಅಂತ ಹೇಳಬೇಕು. ಮಾತಾಡಿದೆ ಅನ್ನೋದಕ್ಕಿಂತಲೂ ಓದಿದೆ ಅಂತ ಹೇಳಬೇಕು. ಇದು ಓದಿದ ನಂತರ ನನಗೆ ಏನೂ ಅರ್ಥ ಆಗಲಿಲ್ಲ. ಆವಾಗ ಏನೋ ಚಿನ್ನ ವಿಚ್ಛಿನ್ನವಾದಂಥ ಕಣಗಳು ಅಂತ ಹೇಳ್ತಾರೆ, ಆ ಸ್ಥಿತಿ ಇರಬೇಕು ಅಂತ ಹೇಳ್ತಾರೆ. ಏನೋ ಆಯಿತು, ಓದಿದ್ವಿ, ಬಂದುಬಿಟ್ವಿ, ಕೆಳಗಿಳಿದು ಬಂದ್ವಿ. ಅದೇ ನನ್ನ ಮೊದಲನೇ ಆ ಥರ ಭಾಷಣ ಈ ಒಂದು ರೀತಿಯಲ್ಲಿ ಮಾಡಿರುವಂಥದ್ದು. ಅದೇ ಕಡೆಯದು ಅಂತ ಹೇಳ್ಬೋದು. ಆ ಥರ ಯಾವತ್ತೂ ನಾನು ಮಾತಾಡಿರಲಿಲ್ಲ. ಆದರೆ ಯಾತಕ್ಕಾಗಿ ಆ ಥರ ಆ ಸ್ಟೇಜಲ್ಲಿ ಕೂತ್ಕೊಂಡು ಆ ಥರ ಪುಸ್ತಕ ಓದಿದ್ದಾಯಿತೋ ಅದೆಲ್ಲನೂ ಬಾಬೂಜಿ ಮಹಾರಾಜರ ಪ್ರೇರಣೆ ಅದು. ಯಾಕೆಂದರೆ ಆತನೇ ಮಾತಾಡಿಸ್ತಾನೆ, ಆತನೇ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿಸ್ತಾನೆ. ಆಮೇಲೆ ಏನಾಯಿತು, ಕೆಳಗಿಳಿದು ಬಂದಾಯಿತು. ಅದೇನು ನಂಗೆ ಅರ್ಥ ಆಗಲಿಲ್ಲ, ಸರಿ ಬಂದ್ಬಿಟ್ಟೆ. ಆಮೇಲೆ ಕೆಲವು ದಿನಕ್ಕೆ ನನ್ನಲ್ಲಿ ಇಂಥ ಒಂದು ಸ್ಥಿತಿ ಅನುಭವ ಆಗಲಿಕ್ಕೆ ಶುರುವಾಯಿತು. ವಿಚಿತ್ರವಾದಂತಹ ವಿಚಾರಗಳು, ಏನೇನೋ ವಿಚಾರಗಳು, ಯಾವುದೋ ಏನೋ ಸಂಬಂಧ ಇಲ್ಲ ಅಥವಾ ಸಂಬಂಧ ಇದೆಯೋ, ಒಟ್ಟು ವಿಚಾರಗಳ ಒಂದು ರಭಸೆ ಅಂತ ಹೇಳ್ಬೋದು. ಈಗ ಒಂದು ನದಿಗೆ ಅಥವಾ ಒಂದು ಸಮುದ್ರಕ್ಕೆ ಒಂದು ಈ ಫ್ಲಡ್ಸ್ ಅಂತ ಬರುತ್ತಲ್ಲ, ಆ ಥರ ಬಂದರೆ ಹೇಗಿರುತ್ತೆ ಆ ಥರ ಆಗೋಯ್ತು. ಒಳಗಡೆ ಎಲ್ಲ ಒಂದು ಸ್ಥಿತಿ ತಡಿಲಿಕ್ಕೆ ಆಗ್ತಾಯಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ರಾಯಚೂರಿಗೆ ಹೋಗ್ದೆ. ಅಲ್ಲಿ ಅಪ್ಪ ತಮಾಷೆ ಮಾಡಿದ್ರು. ಆಯಿತು, ಅಪ್ಪಂಗೇನೋ ಖುಷಿ ಆಗ್ತಾಯಿದೆ ಒಳಗಡೆಯಿಂದ. ನನಗೇನೋ ಇಲ್ಲಿ ನೋಡಿದ್ರೆ ತಡೆಯೋಕ್ಕಾಗ್ತಾಯಿಲ್ಲ. ವಿಪರೀತ ನನ್ನ ಕಂಡೀಷನ್ ನನಗಾಗೋಗಿದೆ. ಆಮೇಲೆ ತಿರ್ಗಾ ವಾಪಸ್ ಬಂದೆ. ಆಮೇಲೆ ಅಪ್ಪ ಅವರು ಬಳ್ಳಾರಿಗೆ ಬಂದಿದ್ದರು. ಬಳ್ಳಾರಿ ಫಂಕ್ಷನ್ ಇತ್ತು ಅಥವಾ ಏನೋ, ಕೆಲವರು ಅಭ್ಯಾಸಿಗಳನ್ನು ಎಲ್ಲರೂ ಬಂದಿದ್ದರು. ಬಳ್ಳಾರಿ ಫಂಕ್ಷನ್ನೇ ಇರಬೇಕನ್ಸುತ್ತೆ. ಅದಾದ ನಂತರ ಅವರು ನಮ್ಮ ಮನೆಗೆ ಬಂದರು. ಬಂದಾಗ ನನ್ನ ವಿಚಾರಗಳೇನೋ ಹೀಗೆ ಎಲ್ಲ ನಡೀತಾ ಇದೆ. ಅಪ್ಪ ಬೇರೆ ಮನೆಗೆ ಬಂದುಬಿಟ್ಟಿದ್ದಾರೆ. ಏನಪ್ಪ ಮಾಡೋದು ಗೊತ್ತಾಗ್ತಾಯಿಲ್ಲ. ಆಮೇಲೆ ನಮ್ಮ ಗಂಟಿ ಅಣ್ಣವರ ಮಿಸಸ್ ನಿರ್ಮಲಾ ಅಕ್ಕನೂ ಬಂದಿದ್ದರು. ಎಲ್ಲರೂ ಅಭ್ಯಾಸಿಗಳೆಲ್ಲರೂ ಬಂದಿದ್ದರು ಅಪ್ಪನೊಟ್ಟಿಗೆ ನಮ್ಮ ಮನೆಗೆ. ಎಲ್ಲರೂ ಹೊರಡ್ತಿದ್ರು. ನಾನು ನಿರ್ಮಲಾ ಅಕ್ಕಕ್ಕೆ ಹೇಳಿದೆ, ಇರಿ, ನೀವಿಲ್ಲೇ ಇರಿ, ನನ್ನ ಜೊತೆಗೆ ಇರಿ ಅಂತಂದೆ. ಆಯಿತು, ಅವ್ರು ಉಳಿದ್ರು ಪಾಪ. ನನ್ನ ಸಲುವಾಗಿ ಅವ್ರು ಉಳ್ಕೊಂಡ್ರು. ಅದಾದಮೇಲೆ ಅಪ್ಪ ಅಲ್ಲಿ ಕೂತಿದ್ದಾರೆ. ಯಾಕೆಂದರೆ ನನ್ನದು ಕಂಡೀಷನ್ ಹಿಂಗಿತ್ತು, ಅವ್ರನ್ನ ಫೇಸ್ ಮಾಡೋಷ್ಟು ಇರಲಿಲ್ಲ ನನಗೆ. ಅದಕ್ಕೆ ನಿರ್ಮಲಾ ಅಕ್ಕನ ಕೂತ್ಕೊಳ್ಳಿ ಅಂತ ಹೇಳಿದೆ ನಾನು. ಆಮೇಲೆ ಅಪ್ಪ ಅವ್ರು ಹೇಳೋಕ್ಕೆ ಶುರು ಮಾಡಿದರು. ಅಭ್ಯಾಸಿಯಲ್ಲಿರುವಂತಹ ಒಂದೊಂದು ಕಣವನ್ನು ಆ ಸಮರ್ಥ ಸದ್ಗುರು ಶುಭ್ರಗೊಳಿಸ್ತಾ ಹೋಗ್ತಾನೆ. ಪ್ರತಿಯೊಂದು ಕಣವನ್ನು ಶುಭ್ರಗೊಳಿಸ್ತಾ ಹೋದಂಗೆಲ್ಲ ಏನಾಗುತ್ತೆ ಅಂದರೆ, ಒಂದೊಂದು ಕಣ ತೆಗಿಬೇಕಲ್ಲ, ಅದನ್ನು ತೆಗೆದು ಶುಭ್ರಗೊಳಿಸ್ಬೇಕಲ್ಲ. ಅದು ಚಿನ್ನ ಭಿನ್ನವಾಗಿರುವಂತಹ ಸ್ಥಿತಿಯೊಳಗೆ, ಅಂದರೆ ಪ್ರತಿಯೊಂದು ಕಣವನ್ನು ಬೇರ್ಪಡಿಸಿ ಆತ ಅಲ್ಲಿ ಆ ಕೆಲಸ ಮಾಡ್ತಾನೆ.
ಯಾವಾಗ ಆ ಥರ ಕೆಲಸ ಮಾಡ್ತಾನೋ ಗುರು, ಆವಾಗ ಆ ಒಂದೊಂದು ಕಣದಲ್ಲಿ ಅಂಟ್ಕೊಂಡಿರ್ತದಲ್ಲ ಸಂಸ್ಕಾರ ಅಂದರೆ ವಿಚಾರಗಳ ಒಂದು ಸಾಂದ್ರತೆ, ಅದು ಎಲ್ಲನೂ ಶುದ್ಧ ಆದಂಗೆಲ್ಲ ಆಚೆಗೆ ಹೊರಟೋಗ್ತಾ ಇರುತ್ತೆ. ಅಂದರೆ ಸರ್ಫೇಸಿಗೆ ಬರುತ್ತೆ, ಮೇಲಕ್ಕೆ ಬರುತ್ತೆ. ಆವಾಗ ಆ ವಿಚಾರಗಳ ತರಂಗಗಳನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಭ್ಯಾಸಿಯಲ್ಲಿ. ಅಂದರೆ ಆತನ ಸ್ಥಿತಿ ಚಿನ್ನ ಭಿನ್ನವಾಗಿರುವಂಥ ಸ್ಥಿತಿ ಆಗ್ಬಿಟ್ಟಿರುತ್ತೆ. ಆದರೆ ಸಮರ್ಥವಂತನಾದಂತಹ ಸದ್ಗುರು ತಿರುಗಿ ಅದನ್ನು ಆ ಪ್ರತಿಯೊಂದು ಕಣವನ್ನು ಮತ್ತೆ ಹೊಂದಿಸಿ ಆ ಶರೀರವನ್ನು ಸುವ್ಯವಸ್ಥಿತಗೊಳಿಸ್ತಾನೆ. ಆ ಒಂದು ಸಾಮರ್ಥ್ಯ ಕೇವಲ ಸಮರ್ಥವಂತನಾದಂತಹ ಗುರುವಿಗೆ ಮಾತ್ರ ಅದು ಸಾಧ್ಯ ಅಂತ ಹೇಳಿದರು. ಆವಾಗ ನನಗೆ ಅಲ್ಲಿ ಧಾರವಾಡದಲ್ಲಿ ನಾನು ಓದಿರುವಂತಹ ಈ ಒಂದು ವಿಷಯದ ಬಗ್ಗೆ ಜ್ಞಾನ ಆಯಿತು. ಅದಾದಮೇಲೆ ಈ ನನ್ನ ಕಂಡೀಷನ್ ಏನಿದೆಯಪ್ಪ, ಇದು ಈ ಥರ ಇದೆಯಲ್ಲ ಅಂಥೇಳಿ 2 ತಿಂಗಳೋ 3 ತಿಂಗಳೋ ಅನುಭವಿಸಿರೋದು. ಇದಕ್ಕೇನಾದರೂ ಕಡೆ ಇದೆಯಾ, ಎಲ್ಲಿ ದಾಟಿ ಹೋಗೋಕ್ಕಿದೆಯಾ ಇಲ್ವಾ ಏನು ಅನ್ನೋಂಥ ಪರಿಸ್ಥಿತಿ ಏನಿತ್ತಲ್ವ, ಅದ್ರ ಬಗ್ಗೆ ಅಪ್ಪ ಅವರು ಸ್ಪಷ್ಟೀಕರಣ ನೀಡಿಬಿಟ್ಟಿದ್ರು. ಸೊ ಹಾಗಾಗಿ ಗುರು ಮಹಾರಾಜರ ಒಂದು ಕೃಪೆಯಿಂದ ಆ ಥರದ ಒಂದು ಸ್ಥಿತಿಯನ್ನು, ಆ ಮಜಲನ್ನು ದಾಟಿ ಮುಂದಕ್ಕೆ ಹೋಗುವಂತೆ ಆತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಅನ್ನೋದಕ್ಕೆ ಇದೇ ಒಂದು ಪ್ರತ್ಯಕ್ಷವಾದಂತಹ ಸಾಕ್ಷಿ ಅಂತ ನಾನು ಹೇಳ್ಬೋದು. ಕಾರಣ ಮಿತ್ರರೇ, ಇಂತಹ ಸಮರ್ಥವಂತನಾದಂತಹ ಸದ್ಗುರುವನ್ನು ನಾವು ಇವತ್ತು ಪಡ್ಕೊಂಡಿದ್ದೀವಿ ಅಂದರೆ ಇದು ನಮ್ಮ ಭಾಗ್ಯ. ಅಂತಹ ಗುರು ನಮಗೆ ಸಿಕ್ಕಿದ್ದಾರೆ ಅಂದರೆ ನಮ್ಮ ಎಷ್ಟು ಜನ್ಮದ ಪುಣ್ಯದ ಫಲ ಅಂತ ನಾವು ಭಾವಿಸ್ಬೇಕು. ಇನ್ನು ನಾವು ತಡ ಮಾಡದೆ ಎಷ್ಟು ಹೆಚ್ಚೆಚ್ಚು ನಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾ, ಯಾವ ಒಂದು ಅಭ್ಯಾಸ ಕ್ರಮವನ್ನು ತಪ್ಪಿಸ್ದೆ ಅಂದರೆ ಬೆಳಗ್ಗಿನ ಧ್ಯಾನ ಆಗಲಿ, ಸಂಜೆ ಶುದ್ಧೀಕರಣ ಆಗಲಿ, ರಾತ್ರಿ ಪ್ರಾರ್ಥನೆ ಆಗಲಿ, ನಿರಂತರ ಸ್ಮರಣೆ ಆಗಲಿ, ಯಾವುದನ್ನು ನಾವು ಒಂದನ್ನೂ ತಪ್ಪಿಸ್ದೆ ಹಾಗೆ ಬಾಬೂಜಿ ಮಹಾರಾಜರ ಪುಸ್ತಕಗಳನ್ನು ಓದೋದಾಗಲಿ, ದಿನಚರಿಯನ್ನು ಬರೆಯೋದಾಗಲಿ, ಇದನ್ನು ನಾವು ಒಂದು ವಾಡಿಕೆಯಾಗಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ನಮ್ಮ ಸ್ಥಿತಿ ನಮಗೆ ಅವಗಾಹನೆ ಆಗ್ತಾ ಹೋಗುತ್ತೆ. ಹಾಗೆ ಗುರುವಿನ ಒಂದು ಕೃಪೆಗೆ ನಾವು ಹೆಚ್ಚೆಚ್ಚು ಪಾತ್ರರಾಗ್ತಾ ಹೋಗ್ತೇವೆ. ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.